ಇನ್ನು ತಮಿಳುನಾಡಿನ ಕರೂರು ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಸಂಸ್ಥಾಪಕ ವಿಜಯ್ಗೆ ಸಮನ್ಸ್ ಜಾರಿಯಾಗಿತ್ತು. ಸಿಬಿಐ ಸಮನ್ಸ್ ಬಂದಂತ ಹಿನ್ನೆಲೆ ಇವತ್ತು ವಿಚಾರಣೆಗೆ ವಿಜಯ್ ಹಾಜರಾಗುವಂತಹ ಸಾಧ್ಯತೆಗಳಿದೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ಅವತ್ತು ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆ ನಡೆಯಲಿದೆ. 2025 ಸೆಪ್ಟೆಂಬರ್ 27ರಂದು ಯಾರು ಕಾಣದಂತ ಅಂಥದ್ರಲ್ಲೂ ಯಾರು ಊಹೆ ಮಾಡಲಾರದಂತಹ ಕಾಲ್ತುಳಿತ ದುರಂತ ನಡೆದು ಹೋಯಿತು. ಸಮಾವೇಶಕ್ಕೆ ಒಂದು ಕಡೆ ಸಿದ್ಧತೆ ನಡೆದಿತ್ತು. ನೆಚ್ಚಿನ ನಟನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಹಸ್ರಾರು ಅಭಿಮಾನಿಗಳು ಅಲ್ಲಿ ಏನೆಲ್ಲ ಒಂದಷ್ಟು ಲಿಮಿಟ್ಸ್ ಇತ್ತು ಅವೆಲ್ಲವನ್ನ ಕ್ರಾಸ್ ಮಾಡಿ ಒಂದಷ್ಟು ಜನ ಸೇರಿದ್ರು. ಇದರಿಂದ ಭೀಕರ ಕಾಲ್ತುಳಿತವೇ ಸಂಭವಿಸೋಯ್ತು. ಸೊ ಹೀಗಾಗಿ ನಡೆದಿದ್ದಂತಹ ಕಾಲ್ತುಳಿತ ದುರಂತ ಬೆನ್ನಲ್ಲೇ ಮಕ್ಕಳು ಸೇರಿದಂತೆ ಬರೋಬ್ಬರಿ 41 ಜನರ ಸಾವಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ಜಾರಿಯಾಗಿದ್ದ ಬೆನ್ನಲ್ಲೇ ಇದೀಗ ಸಿಬಿಐ ಮುಂದೆ ವಿಜಯ್ ಹಾಜರಾಗ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ.